ವಿಶ್ವದಲ್ಲಿ ಅತಿ ಹೆಚ್ಚಿನ ಬಳಕೆದಾರರನ್ನು ಹೊಂದಿರುವ ಇನ್ಸ್ಟಂಟ್ ಮೆಸೇಜ್ ವಾಟ್ಸಪ್ ಇದೀಗ ತನ್ನ ಬಳಕೆದಾರರಿಗೆ ಶಾಕಿಂಗ್ ಸುದ್ದಿ ನೀಡಿದೆ. ಜನಪ್ರಿಯ ವಾಟ್ಸಪ್ ಹೊಸ ಫೀಚರ್ಗಳನ್ನು ಬಳಕೆದಾರರಿಗೆ ನೀಡುತ್ತಲೇ ಬರುತ್ತಿದೆ. ಆದರೆ ಅದಕ್ಕೆ ತಕ್ಕ ಹಾರ್ಡ್ವೇರ್ ಬೆಂಬಲ ಇಲ್ಲದೆ ಹೋದರೆ ನಿಮ್ಮ ಫೋನ್ನಲ್ಲಿ ವಾಟ್ಸಪ್ ಕೆಲಸ ಮಾಡುವುದಿಲ್ಲ. ಹೀಗಾಗಿ ಹಳೆಯ OS ಹೊಂದಿರುವ ಮತ್ತು ಆಂಡ್ರಾಯ್ಡ್, ಐಫೋನ್ ಮತ್ತು ವಿಂಡೋಸ್ ಫೋನ್ಗಳಲ್ಲಿ ವಾಟ್ಸಪ್ ಕೆಲಸ ಮಾಡುವುದನ್ನು ನಿಲ್ಲಿಸಲಿದೆ. ಈ ಮಹತ್ವದ ಬದಲಾವಣೆಯು ಅತ್ಯುತ್ತಮ ಕಾರ್ಯಕ್ಷಮತೆ ಮತ್ತು ಸುರಕ್ಷತೆ ದೃಷ್ಟಿಯಿಂದ ವಾಟ್ಸಪ್ನ ನಿಯಮಿತ ಅಪ್ಡೇಟ್ಗಳ ಭಾಗವಾಗಿದೆ. ಹಳೆಯ ಫೋನ್ಗಳು ಹೊಸ ಫೀಚರ್ಸ್ ಮತ್ತು ಭದ್ರತಾ ಅಪ್ಡೇಟ್ಗಳನ್ನು ಬೆಂಬಲಿಸಲು ಅಗತ್ಯವಾದ ಹಾರ್ಡ್ವೇರ್ ಸಾಮರ್ಥ್ಯಗಳನ್ನು ಹೊಂದಿರುವುದಿಲ್ಲ. ಅಪ್ಲಿಕೇಶನ್ ಆಂಡ್ರಾಯ್ಡ್ 5.0 ಅಥವಾ ನಂತರದ ಮತ್ತು iOS 12 ಅಥವಾ ಬೇರೆ ಮೊಬೈಲ್ಗಳನ್ನು ಮಾತ್ರ ಬೆಂಬಲಿಸುತ್ತದೆ. ಹೊಸ ಆಂಡ್ರಾಯ್ಡ್ ಆವೃತ್ತಿಯ ಅಪ್ಡೇಟ್ ಲಭ್ಯವಿಲ್ಲದಿದ್ದರೆ ಬಳಕೆದಾರರು ಹೊಸ ಸ್ಮಾರ್ಟ್ಫೋನ್ಗಳನ್ನು ಕೊಳ್ಳುವುದು ಅನಿವಾರ್ಯವಾಗಲಿದೆ. ವಾಟ್ಸಪ್ ಕೆಲಸ ಮಾಡುವುದನ್ನು ನಿಲ್ಲಿಸಲಿರುವ ಸ್ಮಾರ್ಟ್ಫೋನ್ಗಳು ಯಾವುದೆಂದು ನೋಡುವುದಾದರೆ, ಸ್ಯಾಮ್ಸಂಗ್ ಕಂಪನಿಯ ಸ್ಯಾಮ್ಸಂಗ್ ಗ್ಯಾಲಕ್ಸಿ S ಪ್ಲಸ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಕೋರ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಕ್ಸ್ಪ್ರೆಸ್ 2, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಗ್ರ್ಯಾಂಡ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 3, ಸ್ಯಾಮ್ಸಂಗ್ ಗ್ಯಾಲಕ್ಸಿ S3 ಮಿನಿ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S4 ಆ್ಯಕ್ಟಿವ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ S4 ಮಿನಿ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S4 ಜೂಮ್, ಮೋಟೋ ಕಂಪನಿಯ ಮೋಟೋ G ಮತ್ತು ಮೋಟೋ X, ಹುವಾವೆ ಕಂಪನಿಯ ಹುವಾವೆ ಅಸೆಂಡ್ P6, ಹುವಾವೆ ಅಸೆಂಡ್ G525, ಹುವಾವೆ C199, ಹುವಾವೆ GX1S, ಹುವಾವೆ YS625, ಸೋನಿ ಕಂಪನಿಯ ಸೋನಿ ಎಕ್ಸ್ಪೀರಿಯಾ Z1, ಸೋನಿ ಎಕ್ಸ್ಪೀರಿಯಾ E3, LG ಕಂಪನಿಯ LG ಆಪ್ಟಿಮಸ್ 4X HD, LG ಆಪ್ಟಿಮಸ್ G, LG ಆಪ್ಟಿಮಸ್ G Pro, LG ಆಪ್ಟಿಮಸ್ L7. ಐಫೋನ್ಗಳಲ್ಲಿ ಐಫೋನ್ 5, ಐಫೋನ್ 6, ಐಫೋನ್ 6s, ಐಫೋನ್ 6s ಪ್ಲಸ್ ಈ ಮೊಬೈಲ್ಗಳಲ್ಲಿ ವಾಟ್ಸಪ್ ಕೆಲಸ ಮಾಡುವುದನ್ನು ನಿಲ್ಲಿಸಲಿದೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ.